ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಯುವ ನಿಧಿ ಅಮೌಂಟು ಆಗಸ್ಟ್ ತಿಂಗಳದ್ದು ಕೆಲವ್ರಿಗೆ ಮಾತ್ರ ಬಂದಿದೆ, ಇನ್ನೊಂದಷ್ಟು ಜನಕ್ಕೆ ಬಂದಿರಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಮತ್ತು ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತಿಳಿಸಿದ್ದೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಒಮ್ಮೆ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ. ಇನ್ನು ಯುವ ನಿಧಿ ಅಮೌಂಟ್ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೆಡಿಟ್ ಆಗಿದೆ. ಅಮೌಂಟ್ ಬಂದಿದೆ ಅಂದಮೇಲೆ ಎಲ್ಲ ಮಂತಿನ ಅಮೌಂಟು ಬಂದಿದೆಯಾ? ಕೆಲವರು ಏಪ್ರಿಲ್ ಮೇ ಜೂನ್ ತಿಂಗಳು ಹಣ ಬರಬೇಕು ಅಂತ ಹೇಳಿದರು. ಕೆಲವರು ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳು ಹಣ ನಮಗೆ ಬಂದಿರಲಿಲ್ಲ, ಪೆಂಡಿಂಗ್ ಅಮೌಂಟ್ ಇದೆ, ಅದು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಹಾಗಿದ್ರೆ ಈ ಸಲ ಅಮೌಂಟ್ ಬಂತಲ್ವಾ, ಅದ್ರ ಜೊತೆಗೆ ಯುವ ನಿಧಿ ಪೆಂಡಿಂಗ್ ಅಮೌಂಟ್ಗಳು ಬಂದಿದೆಯೋ ಇಲ್ವೋ ಅನ್ನೋ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಯುವ ನಿಧಿ ಬಗ್ಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮತ್ತು ಮೊದಲನೇ ಬಾರಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವ ನಿಧಿ ಆಗಿರಬಹುದು, SSP ಸ್ಕಾಲರ್ಶಿಪ್ಪು ಮತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತೀನಿ. ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ನಾನು ತಿಳಿಸ್ತೀನಿ. ನಿಮಗೆ ಇದರಿಂದ ಏನಾದರೂ ಯೂಸ್ ಇದೆ ಅಂದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಟಾಪಿಕ್ ಬಂದು ಯುವ ನಿಧಿ ಅಮೌಂಟು ಆಗಸ್ಟ್ ತಿಂಗಳದು ಕ್ರೆಡಿಟ್ ಆಗಿರೋದ್ರ ಬಗ್ಗೆ. ಹೌದು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟು 2 ಡೇಸ್ ಬ್ಯಾಕ್ ಕ್ರೆಡಿಟ್ ಆಗಿದೆ. ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ. ಆಗಲೇ ಎಲ್ಲರೂ ನನಗೆ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿದರು ಅಮೌಂಟ್ ಬಂದಿದೆ ಅಂತ. ಒಂದಷ್ಟು ಜನ ಇನ್ಫಾರ್ಮ್ ಮಾಡಿದ್ರು, ಮೇಡಮ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಅವರೆಲ್ಲರಿಗೂ ಕೂಡ ಒಂದ್ಸಲ ಥ್ಯಾಂಕ್ ಯು, ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದಕ್ಕೆ ಮತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಜುಲೈ ತಿಂಗಳದು ಮತ್ತೆ ಇನ್ನು ಯುವ ನಿಧಿ ಪೆಂಡಿಂಗ್ ಅಮೌಂಟ್ ಬಂದಿದೆ ಅಂತ ಕೇಳಿದ್ರೆ ಇಲ್ಲ, ಪೆಂಡಿಂಗ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ನನಗೆ ಒಂದಷ್ಟು ಮಾಹಿತಿ ತಿಳಿಸಿದ್ರು, 2-3 ತಿಂಗಳು ಹಣ ಒಟ್ಟಿಗೆ ಜಮೆ ಆಗಿಲ್ಲ, ಕೇವಲ ಆಗಸ್ಟ್ ಪೆಂಡಿಂಗ್ ಅಮೌಂಟ್ಗಳು ಯಾವುದು ಜಮೆ ಆಗಿಲ್ಲ, ಕೇವಲ ಆಗಸ್ಟ್ ತಿಂಗಳ ಯುವ ನಿಧಿ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗಿದೆ. DBT ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ DBT ಜಮೆ ಅಂತ ಇತ್ತು, ಎಲ್ಲ ವಿದ್ಯಾರ್ಥಿಗಳಿಗೂ ಹಣ ಜಮೆ ಆಗಿದೆ, ಕ್ರೆಡಿಟ್ ಆಗಿದೆ. ಈ ಸಲ ಒಂದು ಸ್ವಲ್ಪ ಜನ ಬಂದಿರುವಂತೆ, ಇನ್ನು ಕೆಲವರಿಗೆ ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿ ಹಣ ಕೂಡ ಬಂದಿದೆ ಅಂದ್ರೆ 4-5 ಮಂತ್ಸ್ ಕಂಟಿನ್ಯೂಸ್ ಆಗಿ ಬಂದಿದೆ. ಬಟ್ ಈಗ ಅವರಿಗೆ ಅಮೌಂಟ್ ಬಂದಿಲ್ಲ, ಯಾಕಪ್ಪ ಅಂತ ನೋಡೋದು ಬಂದಿಲ್ಲ. ಈಗ DBT ಪುಸ್ಟ್ ಅಂತ ಇತ್ತು ಅಲ್ವಾ, ಅಂತಹ ಬಹಳ ವಿದ್ಯಾರ್ಥಿಗಳಿಗೆ ಬಂದಿದೆ. ಅದರಲ್ಲೂ ಕೂಡ ಒಂದಿಬ್ರು ಜನಕ್ಕೆ ಬಂದಿಲ್ಲ ನನಗೆ ತಿಳಿಸಿರೋ ಪ್ರಕಾರ. DBT ಪುಸ್ಟ್ ಅಂತ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ, ಬಟ್ ಅಮೌಂಟ್ ನನಗೆ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆ ಅಂತ ಕೇಳ್ತಾ ಇದ್ರು. ಇನ್ನು ಇಷ್ಟು ತಿಂಗಳು ಅಂದ್ರೆ 3-4 ಒಂದು 5-6 ತಿಂಗಳು ಕಂಟಿನ್ಯೂಸ್ ಆಗಿ ಅಮೌಂಟ್ ಬಂದಿರುತ್ತೆ ಅಲ್ವಾ, ಅವ್ರಿಗೆ ಈ ಸಲ ಸ್ಟೇಟಸ್ ಅಲ್ಲಿ ಇನ್ನೂ ಏನು ಅಪ್ಡೇಟ್ ಆಗಿಲ್ಲ. ಸ್ಟೇಟಸ್ ಚೆಕ್ ಮಾಡ್ಕೊಂಡು ನೋಡಿದ್ರೆ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ, ಅಂದರೆ ಅಪ್ಲಿಕೇಶನ್ ಇನ್ನೂ ಪ್ರೋಸೆಸ್ ಆಗಿಲ್ಲ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ, ಅಥವಾ ನಾನು ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀನಲ್ಲ, ಅಂಥವರು ತಿಳಿಸಿರೋ ಪ್ರಕಾರ ಒಂದಷ್ಟು ವಿದ್ಯಾರ್ಥಿಗಳಿಗೆ, ಒಂದು 80% ವಿದ್ಯಾರ್ಥಿಗಳಿಗೆ ನನಗೆ ಗೊತ್ತಿರೋರಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು 20% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಬಾಕಿ ಅಮೌಂಟ್ ಯಾವುದು ಬಂದಿಲ್ಲ, ಅಂದರೆ 3-4 ತಿಂಗಳದ್ದು ಪೆಂಡಿಂಗ್ ಇತ್ತಲ್ವ, ಅವ್ರಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಆಗಸ್ಟ್ ತಿಂಗಳದ್ದು ಮಾತ್ರ ಸದ್ಯಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ. ಇದು ಯುವ ನಿಧಿ ಬಂದಿರೋ ಅಮೌಂಟ್ ಬಗ್ಗೆ ಮಾಹಿತಿ. ಬರೀ ಮಾತಲ್ಲಿ ಹೇಳಿದ್ರೆ ಸಾಕಾಗತ್ತಾ, ಪ್ರೂಫ್ ಕೂಡ ತೋರಿಸ್ಬೇಕಲ್ವಾ. ಅಮೌಂಟ್ ಕ್ರೆಡಿಟ್ ಆಗಿರೋ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಈಗ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ. ನಿಮಗೆ ಡೌಟ್ ಇದ್ದರೆ ಕ್ಲಾರಿಫಿಕೇಶನ್ ಆಗುತ್ತೆ ಅಂತ. ನೋಡಿ, ಯುವ ನಿಧಿ ಅಮೌಂಟು 17ನೇ ತಾರೀಕು ಬಂದಿದೆ. 3,000 ರೂಪಾಯಿ ಅಮೌಂಟ್ ಬಂದಿದೆ. ಯಾವುದಾದ್ರು 3,000 ರೂಪಾಯಿ ಅಮೌಂಟ್ ಬಂದಿತ್ತು ಅಂದರೆ ಅದು ಯುವ ನಿಧಿ ಅಮೌಂಟೇ ಆಗಿರುತ್ತೆ. ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ನೀವೊಮ್ಮೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಮತ್ತು ಸ್ಟೇಟಸಲ್ಲಿ ಏನು ಬರ್ತಿದ್ರೆ ಏನು ಅರ್ಥ ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ಅದ್ರ ಮುಖಾಂತರ ನಿಮ್ಮ ಸ್ಟೇಟಸ್ಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನು DBT ಮುಖಾಂತರ ಬರುತ್ತೆ ನಿಮಗೆ ಅಮೌಂಟು. ಕೆಲವರಿಗೆ ಯುವ ನಿಧಿ ಅಮೌಂಟ್ ಅಂತ ಕ್ರೆಡಿಟ್ ಆಗಿರುತ್ತೆ, ಕೆಲವರಿಗೆ DBT ಗೌರ್ಮೆಂಟ್ ಅಂತ ಕೂಡ ಕ್ರೆಡಿಟ್ ಆಗಿರುತ್ತೆ. ಅದ್ರ ಮುಖಾಂತರ ನೀವು ಯಾವ ಅಮೌಂಟ್ ಅನ್ನೋದನ್ನ ತಿಳ್ಕೊಬಹುದು. ಇದು ನಿಮ್ಮ ಡೌಟ್ಗಳು ಕ್ಲಾರಿಫಿಕೇಶನ್ ಆಗಲಿ ಅಂತ ಪ್ರೂಫ್ಗೋಸ್ಕರ ಹಾಕಿರೋವಂಥದ್ದು. ಇನ್ನು ಕೆಲವರಿಗೆ DBT ಪುಸ್ಟ್ ಅಂತ ಇದೆ, ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಇದೆ. ನೋಡೋಣ ಅದು ಯಾವಾಗ ರಿಲೀಸ್ ಆಗಬಹುದು ಅಂತ. ನಾನು ಕೂಡ ಕಾತರದಿಂದನೇ ಕಾಯ್ತಾ ಇದ್ದೀನಿ. ನನಗೆ ಬೇಕಾಗಿರೋರ್ಗೂ ಕೂಡ ಒಬ್ರಿಗೆ ಅಮೌಂಟ್ ಬರಬೇಕಿತ್ತು, ನೋಡೋಣ ಯಾವಾಗ ಹಾಕ್ತಾರೋ. ಇನ್ನು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ತಿಳಿಸೋದಾದರೆ, ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 25ನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಇದ್ರ ಜೊತೆ ಕೆಲವರಿಗೆ ಮೇಡಮ್ ಓನ್ ಇನ್ಸ್ಟಾಲ್ ಕೂಡ ನಮ್ಗೆ ಅಮೌಂಟ್ ಬಂದಿಲ್ಲ, ಆದರೆ ಸೆಲ್ಫ್ ಡಿಕ್ಲರೇಷನ್ ತೊಗೊತಾ ಇದೆ, ಕೊಡ್ಬೋದಾ ಅಂತ ಕೇಳ್ತಿದ್ರಿ. ಹೌದು, ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಜನ ಹೇಳ್ತಾ ಇದ್ರು, ಮೇಡಮ್ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ, ಆದರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ತೊಗೊಂತು ಅಂತ ಹೇಳಿದ್ರು. ಹಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೊಡೋದು ಕೊಡಿ, ನೋಡೋಣ ನೆಕ್ಸ್ಟ್ ಮಂತ್ ಈ ಮಂತದ್ದು ಕೂಡ ಕನ್ಸಿಡರ್ ಆಗಬಹುದೇನೋ. ನಿಮಗೆ ಅಮೌಂಟ್ ಬರಬೇಕು ಅಂದರೆ 180 ಡೇಸ್ ಕಂಪ್ಲೀಟ್ ಆಗಿರಬೇಕು, ಮತ್ತು ನೀವು ಅನ್ಎಂಪ್ಲಾಯ್ ಆಗಿರಬೇಕು ಅನ್ನೋದು ಕಂಪಲ್ಸರಿ ಇರೋವಂಥ ರೂಲ್ಸು. ಅಪ್ಲಿಕೇಶನಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಏನಾದ್ರು ತೊಗೊಂತು ಅಂದರೆ ಕೊಟ್ಬಿಡಿ, ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟೇ ಕಣ್ರಪ್ಪ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯುವ ನಿಧಿ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೂ ಕೂಡ ನಾನು ವಿಡಿಯೋ ಶೇರ್ ಮಾಡಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ.